ನಿತ್ಯ ಸಸ್ಯ ಶ್ಯಾಮಲ ಚರಿ ವನಸಿರೆ ಯೋಗ ಮಗ ಅತ್ಯಂತ ಸಹಸ್ರಾದ ವಿಸ್ತಾರವಲ್ಲ ಈ ಗಾಂಧಾರ ದೇಶದ ಶತ ಸಹೋದರ ಅನುಜ ರಂಗೇಗೌಡ ನಾಮಾಂಕಿತನಾದ ನಾನು ಸಮುದ್ರ ಸಂಗೀತ ಸಾಹಿತ್ಯ ಸಡಗ ಸಂಭ್ರಮದಂತ ಸುರ್ಗುತಿಯ ಸುವರ್ಣ ಭೂಮಿಯಾದ ಈ ಗಾಂಧಾರ ದೇಶದ हमको मिटा सके ए जमान थाम रहे ए जमान भद्रचन ना है काला ಈ ರಂಗೇಗೌಡ ರಾಜ್ के जोड़ कुदरे ಕುದರಿಗೆಲ್ಲ ಮಾತುಕೊಂಡು ಈ ಭೂಮಿ ಮೇಲೆ ಹುಟ್ಟೋದು ಇಲ್ಲ ನನ್ನ ವಿರುದ್ಧ ಬಂಡ ಹೇಳುವ ಬಂಡ ಜನರು ಉಂಡವನ್ನು ಚಂಡಾಡೋದು ಬಿಟ್ಟಿಲ್ಲ ಈ ಊರಲ್ಲಿ ನಾ ಹೇಳಿದ್ದೆ ನಾನು ಕೈ ಎತ್ತಿ ಹೇಳಿದ್ದ ಶಾಸನ ಎಂದು ಶಿವಲಿಂಗ ಹೆಂಡತಿ ಪಾರ್ವತಿ ಅವಳ ಸೀಲವನ್ನು ಸೇರಿ ಬಂದಿದ್ದೇನೆ ಪಾರ್ವತಿ ನನ್ನ ಮುದ್ದುಗಂಬೆ ಪಾರ್ವತಿ ಯಾರು ಓಹೋ ನಮ್ಮೂರಿನ ಆಗಮ ಶ್ರೀಮಂತ ರಂಗೇಗೌಡರು ನಮ್ಮ ಮನೆಗೆ ಬಂದ ಕಾರಣ ಆಗ ಸುಮ್ಮನೆ ಹೊರಟಿದ್ದೆ ನಿನ್ನ ನೋಡ್ಬೇಕನ್ನಿಸ್ತು ಬಂದಿ ಕುಡಿಯೋ ಸ್ವಲ್ಪ ನೀರು ಕೊಡ್ತೀಯ ಪಾರ್ವತಿ ಗೌಡ್ರೆ ಈಗಲೇ ತೆಗೆದುಕೊಂಡು ಬರ್ತೇನೆ ಕೂತ್ಕೊಳ್ಳಿ ಗೌಡ್ರೆ ಏನು ಸೌಂದರ್ಯದಲ್ಲಿ ಆಸೆಗಡೆ ನಿಜಕ್ಕೂ ಎಲ್ಲ ತುಂಬಿದ ಚೆನ್ನಗಡೆ ಎದ್ದ ಸರಿಯಾದ ಸಮಯ ಶೀಲವನ್ನು ಸೆಳೆಯಲೇಬೇಕು ಗೌಡ್ರೆ ತೆಗೆದುಕೊಳ್ಳಿ ಗೌಡ್ರೆ ಬಿಸಿಲಿನಿಂದ ಬಂದಿದ್ದೀರಾ ನಿಮ್ಮ ದಹವನ್ನು ತೀರಿಸಿಕೊಳ್ಳಿ ಆಗಿದೆ ಪಾರ್ವತಿ ನೀ ಕೊಟ್ಟ ನೀರು ಈ ನೀರಿಂದ ನನ್ನ ದಾಹ ತೀರಿ ನಿನ್ನ ಮೇಲೆ ಹೆಚ್ಚಾಗಿದೆ ಬಾ ಪಾರ್ವತಿ ಹೇ ಗೌಡ ಇವತ್ತು ನಿನ್ನ ಎಡಗೈಯಿಂದ ಎದ್ದು ಬಂದಿ ಅಂತ ಕಾಣುತ್ತ ಈ ವಿಷಯ ಹೇಳದ ನನ್ನ ಮೈದಿನ ಗೊತ್ತಾಗುವಂತೆ ಹೊರಟೋಗು ನನ್ನ ಮನೆಯಿಂದ ಹೊರಟು ಹೋಗಲು ಬಂದಿಲ್ಲ ಪಾರ್ವತಿ ದುಶ್ಯಾಸನ ಸೀರೆ ಸೇರಲು ಬಂದಿದ್ದೇನೆ ರಾಮತ ನಿನ್ನ ಹೆಗಲ ಮೇಲೆ ಹತ್ತೆಯಲ್ಲಿ ಬಂದಿದ್ದೇನೆ ದ್ರೌಪದಿಯ ಸೀರೆ ಸರಿದ ಭೀಮನ ಕೈಯಲ್ಲಿ ದುಶ್ಯಾಸನ ಸತ್ತು ಹೋದ ಸೀತಾ ಮಾತೆನ ಅಪರ್ಶ ಬಂದ ರಾವಣ ಶ್ರೀರಾಮನ ಕೈಯಲ್ಲಿ ಸತ್ತು ಹೋದ ಅಂದಮೇಲೆ ನೀನೇ ಲೆಕ್ಕನು ಬಿಟ್ಟಿಲ್ಲ ಮಿಡಿತಟ್ಟು ಕಾಲೇಜು ಕಳೆದ ಕನ್ಯಾಕುಮಾರಿನ ಬಿಟ್ಟಿಲ್ಲ ಇನ್ನು ಪತಿರಥ ಪೋಸ್ಕೊತಾ ಇದ್ರ ನೆನ್ನೆ ಬರ್ತೀರ ಪಾರ್ವತಿ ಬಂದ ದಾರಿಗೆ ಸೂಕ್ತ ಇಲ್ಲ ಅಂತ ಹೊರಟೋಗೋ ನನ್ನ ಮನೆ ಹೊಸಲು ದಾಟಿ ಏ ಬ್ಯೂಟಿ ಯು ಆರ್ ಎ ನಾಟಿ ಯೌವನಕ್ಕೆ ಯಾರಿಲ್ಲ ಸರಿ ಸಾಟಿ ಪಾರ್ವತಿ ಮುತ್ತು ಕೊಟ್ಟು ಮತ್ತು ಬರೆಸಿ ಕಾಮದ ವೀರ ವೀಟಿ
ಕರೆದು ಸೋಗಾಗಿ ಸೂರಗಾರಿಕೆ ಮಾಡುವ ರಂಗರಸ ಈ ನಿನ್ನ ಕರತ್ ಸಮಾಜದಲ್ಲಿ ನನ್ನ ಕರೆಯಲು ಬಂದಾಗ ಸ್ವಂತಗೆ ಹೋಗಿ ಬಂದೆನಂದು ಮೇಂಡನ ಮಲ್ಗೊತ್ತು ಬರೋ ಬಾಂಡ್ರ ರಂಗರಸಲ ಈ ನಿನ್ನ ಕರತ್ ಸಮಾಜದಲ್ಲಿ ದೇವರಂತ ಗಂಡನಿದ್ದರು ಹಣದ ಆಸೆಗಾಗಿ ಮತ್ತೊಬ್ಬನ ಮೆಂಡನ ಬಳಿ ಬೆತ್ತು ಬರೋ ಬಾಂಡ್ರ ರಂಗರಸಲ ಈ ನಿನ್ನ ಕರತ್ ಸಮಾಜದಲ್ಲಿ ನಾನೇಜು ಕಳೆಯುವಾಗ ನಾನೇಜದಂತ ಲಾಜಿಗಾಗಿ ಮೋಸ ಮಾಡಿ ಬಂದಿರೋದಂತ ಬೋಸ್ ಕೊಡೋ ಪಾಠ್ಯ ರಚನ ಈ ನಿನ್ನ ಕರತ್ ಸಮಾಜದಲ್ಲಿ ಏ ಗೌಡ, ಹೆಣ್ಣು ಅಳಿದರೆ ನಾರಿ, ಮುನಿದರೆ ಮಹಾಮಾರಿ. ಈ ಸಮಾಜದಲ್ಲಿ ಈ ಭೂಮಿ ಮೇಲೆ ಹೆಣ್ಣೆಂದರು ಆಡು ಹೋಗಿದರೆ ಗೊತ್ತೇನು? ಹೇಮರಡ್ಡಿ ಮಲ್ಲಮ್ಮ, ಒಣಕೆ ಓಬವ್ವ. ಅವರು ಸತ್ರು ಕೂಡ ಅವರ ಕೀರ್ತಿ ನಾಡಿನಲ್ಲಿ ಹಾಗೆ ಉಳಿದಿದೆ. ಜನ ದೊಡ್ಡ ಹೆಣ್ಣ ನಿಗಿಸಬೇಕಾದ್ರ ಇನ್ನು 10 ಊರಿಗೆ ಈ ಹಠ ನಿನ್ಗೆ ಒಳ್ಳೇದಲ್ಲ. ನನ್ನ ಮೈದುನ ರಾಮ ಮೊದಲೇ ಕೋಪಿಷ್ಟ. ಅವೇನಾದ್ರೆ ಬಂದ್ರೆ ದೊಡ್ಡ ಪರಿಶ್ರಮದ ಕೊಡ್ಲಿ ನಾನಿನ ವಿರುದ್ಧ ತಗದೆ ಬಿಡೋದಿಲ್ಲ. ಮೊದಲು ಎಚ್ಚರ. ಎಚ್ಚರ ಹೇಳುವ ಹುಚ್ಚು ಎಣ್ಣೆ ಹೆಚ್ಚಿ ಬಂದರೆ ಗೋರಿನಿಗೆ ನಿಚ್ಚವಾಗಿ ತೋರಿಸಿ ನಿನ್ನ ಅಂಗಾಂಗಗಳನ್ನು ಮುತ್ತು ಕೊಟ್ಟು ನಿನ್ನ ಶೀಲ ಸಮವ ತೆರುತ್ತಾರೆ ಈ ರಂಗೇಗೌಡ. ಆರನೇ ಯಾರು ಇಲ್ಲದ ಒತ್ತಿನಲ್ಲಿ ನಮ್ಮ ಅತ್ತೆಯ ಸೀಲಿಗೆ ಮತ್ತಿಗೆ ಹಾಕುವುದ್ಯಾ? ನಿನ್ನ ಕೊತ್ತಿಗೆಯನ್ನು ಕಾಡಲು ಬಿಡುವ. ಸೀತಮಾತೆಯನ್ನು ಕಾಪಾಡಲು ಹನುಮ ಬರ್ತಾನಂದ್ರೆ ಯಾವನು ರಾಮ ಬಂದನಲ್ಲ ಭಾರತೆ ಇವನೇನು ನಿನ್ನ ಶೀಲದ ಸಾರತೆ. ನಮ್ಮ ಅತ್ತಿಗೆ ಅಷ್ಟೇ ಯಾಕೋ ಹೆಣ್ಣಿನ ಬಗ್ಗೆ ಕೆಟ್ಟ ವಿಚಾರ, ಅಪಚಾರ, ಅತ್ಯಾಚಾರದ ಮಾಡಲು ಬಂದ ನಿಮ್ಮಂತ ಗಾಂಡು ನನ್ನ ಮಕ್ಕಳಿಗೆ ರೊಂಡ ಚಂಡಾಡಲೆಂದು ಗಾಂಡು ಮೆಟ್ಟಿನ ನಾಡು ಗಾಂಡು ಕಣವ ಪೋಂಡ ಪರಸುರಮ. ಹೇ ಶ್ರೀರಾಮ, ಸಮಸ್ತ ನಾಡು ಜನತೆಗೆ ಜನನಾಯಕ ಈ ರಂಗೇಗೌಡ ಈ ಗಂಡ ನಾಡಲ್ಲಿ ಗರ್ಜಿಸುವವನೇ. ಸುಮ್ಮನೆ ಶರಣಾಗು, ಶರಣಾಗಬೇಕಾದು ಈ ಗೌಡ ಧರ್ಮ. ಬಾಂಡ ಬಿಡಿಸರನ್ನು ರೊಂಡ ಚಂಡಾಡಿ ಕೆತ್ತೂರಿನ ವಿಜಯ ಜ್ಯೋತಿರು ಮೂಗೈನೆತ್ತರಿಗೆ ತೆಗೆಸಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ನಾಡೈತೆ. ಚಿತ್ರದುರ್ಗದ ಕಲ್ಲಿನ ಕೋಟೆ ಮೇಲೆ ವೈರಿಗಳು ಮುತ್ತಿಗೆ ಹಾಕಲು ಬಂದಾಗ ವೈರಿಗಳು ಚಿತ್ರ ಪಡಿಸಿ ಯುದ್ಧ ಭೂಮಿಯಲ್ಲಿ ಖ್ಯಾತ ಬಂದ ವೀರ ಮದಕರಿಯ ನಾಯಕರ ಬೀಗೈತೆ. ವಿದ್ಯೆಯನ್ನು ಪ್ರದಾನ ಮಾಡಿಕೊಂಡು ಜನರ ಉಳಿತಿಗಾಗಿ ಸಂವಿಧಾನ ರಚಿಸಿದ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಜನಿಸಿದ ಪುಣ್ಯ ಭಾರತ ದೇಶದಲ್ಲಿ ಇಂಥ ದೇಶಭಕ್ತರಿಗೆ ಮೋಸ ಮಾಡುತ್ತಾ ನಮ್ಮಂತ ದೊಡ್ಡದ ದೊಡ್ಡ ದನಗಳು ಶ್ರೀರಾಮ ದೊಡ್ಡನ ಕೆಲಸ ಮಾಡಿಕೊಂಡ ದೊಡ್ಡ ಕೆಲಸ ಮಾಡು ಆನಂದ ರಾಜ್ಯನ್ನ ಆರಿಸುವೆ. ಹಣದ ಆಸೆಗಾಗಿ ಹೆಚ್ಚಿನ ಮಾಡಲು ಒತ್ತಿಡುವಲ್ಲ ಈ ಶ್ರೀರಾಮ್. ಚಂದವಾದ ತುಂಬಿದ ನಮ್ಮ ಸಂಸಾರವನ್ನು ಮನ ಬಂದಂತೆ ಕಾಡುವ ನಿಮ್ಮಂತ ಮಂದ ಬುದ್ಧಿ ಜನರಿಗೆ ಗಂಧದ ಗುಡಿಯಲ್ಲಿ ಗಾರ್ಜಿಸಿದವನು ಹೊಂಡ ಕಾರಿದ ರೈತ
ಮಗ ಕುರುಕ್ಷೇತ್ರ ಚಕ್ರ ರಚಿಸಿ ಅಭಿಮಂತ್ರನಿಗೆ ಸಂಹರಿಸಿ ಬರುತ್ತ ಮಗನ. ಏ ಗೌಡ, ಇದರ ಅರ್ಥ ತಿಳ್ಕೊಳ್ಳಿ. ಯಾವಾಗ ಅಧರ್ಮ ಅನರ್ಥವಾಗುತ್ತದೋ ಆವಾಗ ಅವತಾರ ಎತ್ತಿ ಬರ್ತಾರೆ. ಅದು ಸಜ್ಜನ ರಕ್ಷಣೆಗಾಗಿ, ನಿಮ್ಮಂತ ದುಷ್ಟರ ವಿನಾಶಕ್ಕಾಗಿ ಅವತಾರ ಎತ್ತಿ ಬರ್ತಾನೆ ಶ್ರೀಕೃಷ್ಣ ಭಗವದ್ಗೀತೆ. ಈ ಕಲಿಯುಗ ರಾಜಕೀಯದಲ್ಲಿ ಈ ರಂಗೇಗೌಡ ಅವತಾರ ಹೆಚ್ಚಾಗಿದೆ. ಈಗ ರಂಗೇಗೌಡ ಅರ್ಥಕ್ಕೆ ತಾನು ಮತ್ತು ಹಾರಿಬಿಟ್ಟಿದ್ದು, ನ್ಯಾಯ ನೀತಿ ಬಿಟ್ಟಿದ್ದು. ನನ್ನ ಕ್ರೋಧಾಗಿ ನೀನು ಸುಟ್ಟಿದ್ರೆ ಸಿರೋನು ಸುದಾಸಿ ಕರುಣೇಷ್ಟು ಮಂತ್ರ ಪೂಜೆಷ್ಟು ಮಾತ ರೇಣೇಷ್ಟು ಲಕ್ಷ್ಮಿ ಶಮೆಯ ದರಿದ್ರಿ ಶರಣೋರಮ. ಇಂಥ ಹೆಣ್ಣಿಗೆ ಸ್ಥಾನ ಕೊಟ್ಟ ಪುಣ್ಯ ಭಾರತ ದೇಶ ನಮ್ದು. ಈ ರಂಗೇಗೌಡರಿಗೆ ಹೆಣ್ಣು ಅಂದ್ರೆ ಗಂಡ ಇದ್ದಂಗೆ ಕಾವು ಕೊಡುತ್ತಾಳೆ. ಓಂ ಸರ್ವ ಮಂಗಲೇ ಮಾಂಗಲ್ಯೆ ಶಿವ ಸರ್ವಿ ಸಾಧಿಕೆ ಶರಣು ತೃತೀಯ ಗೌರಿ ನಾರಾಯಣ ನಮೋಸ್ತುತೆ. ಇಂಥ ಹೆಣ್ಣನ್ನು ಪೂಜಿಸು, ಆರಾಧಿಸು, ಗೌರವಿಸು. ಭಾರತಿ ಶ್ರೀರಾಮ ಬಂದಂತ ಉಳಿದುಕೊಂಡೆ. ನೆಕ್ಸ್ಟ್ ಟೈಮ್ ನೋಡ್ಕೊತೀನಿ. ಭಾರತಿ ಅತ್ತಿಗೆ ನಿಮಗೇನೂ ಆಗಿಲ್ಲ ತಾನೆ? ಒಳಗೆ ನಡೆಯಿರಿ, ಹೋಗೋಣ. ವೈದ್ಯನ ಸರಿಯಾದ ಸಮಯಕ್ಕೆ ಈ ನಿನ್ನ ಅತ್ತಿಯ ಮಾನ ಮರ್ಯಾದೆಯನ್ನು ಕಾಪಾಡಿದೆಯಪ್ಪ. ನೀನು ನನ್ನ ಮೈದನಲ್ಲಪ್ಪ, ನೀ ನನ್ನ ಮಗ. ವೈದ್ಯನ ಎಳೆ ಬಾಳಾಗಿದೆ, ಬಾರಪ್ಪ ಎಲ್ಲರೂ ಸೇರಿ ಊಟ ಮಾಡೋಣ. ನಡಿ ಅತ್ತಿಗೆ, ಹೋಗೋಣ.